ಗೈಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಟೇಬಲ್ ನಾವು ಇವಾಗ ತೊಗೊಂಡು ಹೋಗ್ತಿರೋದು. ಇದು ಸಾಮಾನೆಲ್ಲ ತಗೊಂಡಿದ್ದಾಯ್ತು ಗೈಸ್. ನೋಡಿ ನನ್ನ ಕೈಯಲ್ಲಿ ಒಂದಿದೆ, ಇಲ್ಲೊಂದಿದೆ. ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗು ಒಂದು ನಾರ್ಮಲ್ ಡೇ ನಾನು ತೋರಿಸೋಣ ಅಂತ ಇದ್ದೀನಿ ಮತ್ತೆ. ಸೊ ಇವಾಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಇನ್ನೂ ತಿಂಡಿ ತಿಂದಿಲ್ಲ. ತಿಂಡಿ ತಿನ್ನೋಕ್ಕೆ ಆ್ಯಸ್ ಯೂಶ್ವಲ್ ನಮ್ಮ ಹೋಟ್ಲ್ ಹತ್ರ ಹೋಗಬೇಕು. ಸೊ ಒಂದು ಹೋಟ್ಲದು ಒಂದು ಹೊಸ ಅಪ್ಡೇಟ್ ಇದೆ ಗೈಸ್, ಅದನ್ನು ಹೋಟ್ಲ್ ಹತ್ರ ಹೋಗ್ಬಿಟ್ಟೆ ಹೇಳ್ತೀನಿ. ಸೊ ಬನ್ನಿ ಇವಾಗ ಹೋಗೋಣ. ಹೋಟ್ಲ್ ಹತ್ರ ಬಂದೆ, ಇನ್ನೇನು ತಿಂಡಿ ತಿನ್ನಬೇಕು. ಸೊ ಅಪ್ಡೇಟ್ ಅಂತ ಹೇಳಿದ್ನಲ್ವಾ, ಏನು ಅಪ್ಡೇಟ್ ಅಂತ ಅಂದರೆ ನಮ್ಮ ಹೋಟ್ಲು ಈಗ ಇನ್ನೂ ಒಂದು ಶಾಖೆ ಓಪನ್ ಮಾಡ್ತಾ ಇದ್ದಾರೆ ನಮ್ಮ ಶಿವಕುಮಾರ್ ಅವರು. ಸೊ ಎಲ್ಲಿ ಅಂತ ಅವನೇ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಟಾವರೇಸ್ ಕಡೆಯಿಂದ ಹೊಸ ಅಪ್ಡೇಟ್ ಏನು ಅಂತಂದರೆ, ನಾವು ಇವಾಗ ಹೊಸ ಇನ್ನೊಂದು ಬ್ರ್ಯಾಂಚ್ ಸ್ಟಾರ್ಟ್ ಮಾಡ್ತಿದ್ವಿ. ಖುದ್ದಾಗಿ ಒಂದು ಹೋಟ್ಲು ಸ್ಟಾರ್ಟ್ ಮಾಡೋಣ ಅಂತ. ಟಿಫನ್ ಸೆಂಟರ್ ಥರ ಮಾಡ್ತೀವಿ. ಇಲ್ಲಿ ಎಲ್ಲಿ ಬರುತ್ತೆ ಅಂತಂದರೆ ಲೆಗ್ಗೇರಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ. ಅಲ್ಲೂ ನಡೆಸ್ತೀವಿ, ಇಲ್ಲೂ ನಡೆಸ್ತೀವಿ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಟಾವರೇಸ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ಗೈಸ್ ಕೇಳಿಸ್ಕೊಂಡ್ರಲ್ವಾ, ಸೊ ನಮ್ಮದು ಇನ್ನೂ ಒಂದು ಹೋಟ್ಲು ಓಪನ್ ಆಗ್ತಾಯಿದೆ. ಒಂದಿದ್ದು ಇವಾಗ 2 ಆಗ್ತಾಯಿದೆ ನಮ್ಮದು ಹೋಟ್ಲು. ಇಲ್ಲಿ ಹಳೆ ಜಾಗದಲ್ಲೂ ನಡೀತಾ ಇರುತ್ತೆ, ಅಲ್ಲಿ ಹೊಸ ಜಾಗದಲ್ಲೂ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಫಸ್ಟ್ ಹೆಂಗೆ ಸಪೋರ್ಟ್ ಮಾಡಿದ್ರು ಅದೇ ಥರ ಅಲ್ಲೂ ಸಪೋರ್ಟ್ ಮಾಡಿ. ಇಲ್ಲಿ ನಮ್ಮ ಶ್ರೇಯಸ್ ಅವ್ರು ಕಂಟಿನ್ಯೂ ಮಾಡ್ತಾರೆ, ಅಲ್ಲಿ ನಮ್ಮ ಶಿವು ಮಾಡ್ತಾನೆ. ಸೊ ಎಲ್ಲರೂ ಬನ್ನಿ, ಖುಷಿಯಾಗಿ ಎಲ್ಲ ತಿಂದು ನಿಮ್ಮ ಅನಿಸಿಕೆ ಹೇಳಿ. ಥ್ಯಾಂಕ್ ಯು ಗೈಸ್. ಹೋಟ್ಲು ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದೆ ನಾನು. ಸೊ ಇವಾಗ ಮತ್ತೆ ವಾಪಸ್ಸು ಆಚೆ ಹೋಗ್ತಾಯಿದ್ದೀವಿ. ಅವನು ನಾಳೆ ಹೋಟ್ಲಿಗೋಸ್ಕರ ಒಂದು ಟೇಬಲ್ ತೊಗೊಬೇಕು ಅಂದಿದ್ದ. ಸೊ ಅದು ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಗೈಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಟೇಬಲ್ ನಾವು ಇವಾಗ ತೊಗೊಂಡು ಹೋಗ್ತಿರೋದು. ಇದು ಮತ್ತು ಕಾಯ್ತುರಿ ಮಿಷನ್ನು 2 ಹಾಕ್ಕೊಂಡು ಇವಾಗ ನಾಳೆಯಿಂದ ನಮ್ಮ ಹೋಟ್ಲಲ್ಲಿ ಇರುತ್ತೆ. ಇದು ಟೇಬಲ್ ತೊಗೊಬಂದು ಹಾಕಿದ್ದಾಯ್ತು. ಇವಾಗ ಟೇಬಲ್ ಎಲ್ಲ ಮನೆ ಅಂಗಡಿಲ್ಲ ಇಟ್ಬಿಟ್ಟು ಅಣ್ಣ ಸಾಮಾನು ತರೋಕ್ಕೆ ನಮ್ಮನ್ನು ಮತ್ತೆ RMC ಕರ್ಕೊಂಡು ಹೋಗ್ತಾವ್ರೆ, ಬಿಡ್ತಾನೆ ಇಲ್ಲ. ಇವಾಗ ಬಿಡಲ್ಲ ಫ್ರೆಂಡ್ಸ್. ಇನ್ನು ಟೈಮು 4 ಗಂಟೆ ಆಗಿದೆ. ಫುಲ್ಲು ಇವತ್ತು ಸುತ್ತಿಸ್ತಾನೇ ಇದ್ದಾನೆ. ಸೊ ಬನ್ನಿ ಹೋಗೋಣ. ಸುಮ್ಮನಿರ್ಲ, ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಗಾಳಿ ಜೊತೆ ಬೀದಿ ದೀಪ ಯಾವ ಹಾಡು ಹಾಕಿದ್ರು ಹಾಡು ಮ್ಯೂಟ್ ಮಾಡ್ತೀನಿ. ಸಾಮಾನೆಲ್ಲ ತಗೊಂಡಿದ್ದಾಯ್ತು ಗೈಸ್. ನೋಡಿ ನನ್ನ ಕೈಯಲ್ಲಿ ಒಂದಿದೆ, ಇಲ್ಲೊಂದಿದೆ, ಅಲ್ಲಿ ಇನ್ನೊಂದು ಗಾಡಿ ಇದೆ. ನೋಡಿ ಅಲ್ಲೊಬ್ಬ ಬಂದ. ಇವಾಗ ವಾಪಸ್ ಮನೆಗೆ ಹೇಳು. ಕಿತ್ತಾಡ್ದವ್ರೆ ಗೈಸ್ ಇಲ್ಲಿ. ಫೈನಲಿ ಎಲ್ಲ ತಗೊಂಡು ಬಂದ್ವಿ ಗೈಸ್. ತೆಗೆದು ಮನೆಗೂ ಇಟ್ಟಿದ್ದಾಯಿತು. ಈಗ ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ನಮ್ಮ ಮನೆಗೆ ಹೋಗಿನೂ ನಾನೇನು ಇವಾಗ ಫ್ರೀ ಇರಲ್ಲ. ಇವತ್ತು ನಮ್ಮ ಅಕ್ಕನ ಮಗಳದು ಮಾಡ್ತಾ ಇರೋದೇ ಒಂದು ದಿವಸ ಕೆಲಸ ಫ್ರೆಂಡ್ಸ್. ಒಂದೇ ದಿವಸ ಅವ್ರು ಮಾಡ್ತಾ ಇರೋದು. ಒಂದು ದಿವಸ ಈ ಕೆಲಸ ಮಾಡ್ತಾ ಇರೋದು, ಬೇರೆ ದಿವಸ ಎಲ್ಲ ಬೇರೆ ಕೆಲಸ ಇರುತ್ತೆ. ಬನ್ನಿ ಹೋಗೋಣ ಮನೆಗೆ ಗೈಸ್. ಇವಾಗ ವಾಪಸ್ ಮನೆಗೆ ಬಂದೆ. ಸೊ ಇವತ್ತು ನಮ್ಮ ಅಕ್ಕನ ಮಗಳದು 2ನೇ ವರ್ಷದ ಬರ್ತ್ಡೇ ಮಾಡ್ತಿದ್ದಾರೆ.
ಬರ್ತ್ಡೇ ಡೆಕೋರೇಷನ್ ನೋಡಿ, ಬರ್ತ್ಡೇ ಗರ್ಲ್ ನೋಡಿ. ಡೆಕೋರೇಷನ್ ಎಲ್ಲ ನೋಡಿ, ಡೆಕೋರೇಷನ್ ಎಲ್ಲ ಮಾಡೋಗಿದ್ದಾರೆ ಆವಾಗಲೇ ಬಂದು. ಸೊ ಇವಾಗ ಹೋಗಿ ಕೇಕ್ ತೊಗೊಂಬರ್ಬೇಕು, ಬನ್ನಿ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಗುಂಡ, ಇಲ್ಲಿ ಇಲ್ಲಿ. ಹ್ಯಾಪಿ ಬರ್ತ್ಡೇ. ನೋಡಿ ಗಾಯ್ಸ್, ಬರ್ತ್ಡೇ ಗರ್ಲ್. ಗೈಸ್ ಇವಾಗ ಕೇಕ್ ಇಸ್ಕೊಳಕ್ಕೆ ಅಂತ ಬಂದಿದ್ದೆ ನಾನು ಮತ್ತು ನಮ್ಮ ಭಾವ, ನಮ್ಮ ಚಿಕ್ಕಪ್ಪ ಎಲ್ಲ ಬಂದಿದ್ದೀವಿ. ಕೇಕಲ್ಲಿ ಪ್ಯಾಕ್ ಮಾಡ್ತಿದ್ದಾರೆ. ಸೊ ಕೇಕ್ ಇಸ್ಕೊಂಡು ಹೋಗೋದು. ಗೈಸ್ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಸೊ ಫುಲ್ ಜನ ಇದ್ದರು. ನಾನು ಬೇರೆ ಫೋಟೋಗ್ರಾಫರಾಗಿ ಹೋಗ್ಬಿಟ್ಟಿದ್ದೆ, ಅದಕ್ಕೆ ವ್ಲಾಗಲ್ಲಿ ಏನು ತೋರ್ಸೋಕ್ಕಾಗಲಿಲ್ಲ. ಸೊ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು, ತುಂಬ ಚೆನ್ನಾಗಾಯಿತು. ತುಂಬ ಜನ ಬಂದಿದ್ದರು, ಚೆನ್ನಾಗಾಯಿತು. ಏನು ತೋರ್ಸೋಕ್ಕಾಗಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಬಾಯ್ ಬಾಯ್.